ಚಿಂದಿ ಚಿಂದಿ. ಈ ಕಡೆ ಇಲ್ಲಿ ಕುತ್ಕೊಂಡಿರೋ ಲೆಫ್ಟ್ ಸೈಡ್ ಆಡಿಯನ್ಸ್ ಒಂಚೂರು ಸೌಂಡ್ ಮಾಡಿ ನೋಡೋಣ. ಓಹೋ ಸೂಪರ್. ಅಲ್ಲೇ ನಮ್ ಡಾರ್ಲಿಂಗ್ಸ್ ಕೂತಿದ್ರಲ್ಲ ಅವರೊಂಚೂರು ಸೌಂಡ್ ಮಾಡಿ ನೋಡೋಣ. ಆಹಾ, ಅಲ್ಲ ನೀವ್ಯಾಕೆ ಎಷ್ಟು ದೂರ ಕೂತಿದ್ದೀರಾ? ಓ, ಈ ಕೂತ್ಕೊಳ್ಳಕ್ಕಾಗಲ್ಲ ಅಂದ್ಬಿಟ್ಟು ಅಲ್ಲಿ ಅವ್ರದೇ ಒಂದು ಓನ್ ಸೀಟಿಂಗ್ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಸೂಪರ್. ಎಷ್ಟು ಜನ ಹೆಣ್ಮಕ್ಳು ಬಂದಿದ್ದೀರಾ ಇಲ್ಲಿ? ಏನ್ ಶಿಡ್ಲಿಘಟ್ಟದಲ್ಲಿ ಹೆಣ್ಮಕ್ಳು ಬಂದ್ರು? ಈಗ ಎಷ್ಟು ಜನ? ನನಗೆ ಈ ಕೈ ಎತ್ತದೆಲ್ಲ ನನಗೆ ಕಾಣಿಸೋದೇ ಇಲ್ಲ, ಬರೀ ಕೂಗು ಮಾತ್ರ ಕೇಳೋದು. ಹೆಣ್ಮಕ್ಳು ಪವರ್ ಹೆಂಗಿದೆ ನೋಡೋಣ ಶಿಡ್ಲಿಘಟ್ಟದಲ್ಲಿ. ಓ ಪರವಾಗಿಲ್ಲ, ಹೆಣ್ಮಕ್ಳು ಪವರ್ ಭಾರಿ ಜೋರಿದೆ. ಸರಿ, ಇದು ಹೆಣ್ಮಕ್ಳು ಪವರ್ ಆದ್ರೆ ಶಿಡ್ಲಘಟ್ಟದಲ್ಲಿ ನಮ್ ಗಂಡ್ ಮಕ್ಳು ಕದರಾಗಿದೆ. ಆಹಾ, ಸೂಪರ್ 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 ಸೂಪರ್. ಮೊದಲನೇದಾಗಿ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ವೇದಿಕೆ ಮೇಲೆ ಆಲ್ರೆಡಿ ನಮ್ಮೆಲ್ಲರ ಪ್ರೀತಿಯ ಅಪ್ಪು ಸರ್ ಅವರು ರಾರಾಜಿಸ್ತಾ ಇದ್ದಾರೆ. ಅವ್ರಿಗೊಂದು ದೊಡ್ಡ ಚಪ್ಪಾಳೆ ಬರಬೇಕು ಪ್ಲೀಸ್. ಇವತ್ತು ಶಿಡ್ಲಿಘಟ್ಟದಲ್ಲಿ ಇಷ್ಟು ಪ್ರೀತಿ ಅಭಿಮಾನದಿಂದ ನೀವೆಲ್ಲರೂ ಯಾಕೆ ಸೇರಿದ್ದೀರಾ ಅನ್ನೋದು ನಿಮ್ಮ ಆಲ್ರೆಡಿಗೆ ಗೊತ್ತಾಗಿದೆ. ಏನ್ ಅನ್ಕೊಂತಾರೆ ಅರ್ಜುನ್ ಜನ ಈ ತರ ಪರಗಂಡಸ್ಗಳ ಬಂದ ನನ್ನ ಹತ್ರ ಮಾತಾಡೋದು ನೋಡಿದ್ರೆ ಅಲ್ವಾ? ಓಕೆ, ಎನಿವೇಸ್ ಇವತ್ತಿನ ಕಾರ್ಯಕ್ರಮ ಶುರು ಮಾಡೋಕ್ಕಿಂತ ಮುಂಚೆ ತಮ್ಮೆಲ್ಲರಿಗೂ ಗೊತ್ತಿರುವಂತಹ ಒಂದು ವಿಷಯ ಏನಪ್ಪಾ ಅಂದ್ರೆ, ಇವತ್ತು ನಾವು ಈ ಕಾರ್ಯಕ್ರಮದಲ್ಲಿ ನಮ್ಮ ಶಿಡ್ಲಿಘಟ್ಟದಲ್ಲಿ ಒಬ್ಬರು ವ್ಯಕ್ತಿನ ಬಹಳ ಹೆಮ್ಮೆಯಿಂದ ಅಭಿಮಾನದಿಂದ ಸಂಭ್ರಮಿಸೋದಕ್ಕೆ ನಾವೆಲ್ಲರೂ ಇವತ್ತು ಇಲ್ಲಿ ಸೇರಿದ್ದೀವಿ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇಡೀ ಪ್ಯಾನ್ ಇಂಡಿಯಾದಲ್ಲಿ ಹೆಮ್ಮೆಯಿಂದ ಬಿಡುಗಡೆ ಆಗೋದಕ್ಕೆ ಕಾಯ್ತಾ ಇರುವಂತಹ ಚಿತ್ರ ನಮ್ಮೆಲ್ಲರ ಪ್ರೀತಿಯ ರಿಯಲ್ ಸ್ಟಾರ್ ಸೂಪರ್ ಸ್ಟಾರ್ ಉಪ್ಪಿ ಸರ್ ಕಬ್ಜಾ ಚಿತ್ರ. ಸೊ ಈ ಚಿತ್ರವನ್ನ ಅದ್ದೂರಿಯಾಗಿ ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ಎಲ್ಲರೂ ಕಾಯ್ತಾ ಇರುವಂತಹ ಒಂದು ಚಿತ್ರವನ್ನ ನಮಗಾಗಿ ಬಹಳ ಅದ್ದೂರಿಯಾಗಿ ಕೊಡ್ತಾ ಇರೋದು ಬೇರೆ ಯಾರು ಅಲ್ಲ, ಸಿದ್ದೇಶ್ವರ ಎಂಟರ್ಪ್ರೈಸಸ್ ಪ್ರೊಡಕ್ಷನ್ಸ್. ಇವರು ತಮ್ಮ ಜರ್ನಿಯನ್ನ ಚಾರ್ಮಿನಾರ್ ಚಿತ್ರದ ಮೂಲಕ, ಕನಕ ಚಿತ್ರದ ಮೂಲಕ, ಐ ಲವ್ ಯು ಚಿತ್ರದ ಮೂಲಕ ಶುರು ಮಾಡಿದ ನಂತರ ಈಗ 5ನೇ ಚಿತ್ರ ಕಬ್ಜಾ ಚಿತ್ರದ ಮೂಲಕ ಇಡೀ ವಿಶ್ವಕ್ಕೆ ಮತ್ತೊಮ್ಮೆ ಕನ್ನಡಿಗರ ತಾಕತ್ತೇನು ಅಂತ ತೋರಿಸ್ತಾ ಇದ್ದಾರೆ. ಸೊ ಸಿದ್ದೇಶ್ವರ ಎಂಟರ್ಪ್ರೈಸಸ್ ಪ್ರೊಡಕ್ಷನ್ ಸಂಸ್ಥೆ ಏನಿದೆ, ಇದನ್ನ ನಮಗಾಗಿ ಅದ್ಭುತವಾದಂತಹ ಚಿತ್ರಗಳ ಮೂಲಕ ಇದನ್ನ ನಮ್ಮೆಲ್ಲರಿಗೂ ಪರಿಚಯ ಮಾಡಿಕೊಡ್ತಾ ಇರೋದು ಈ ಪ್ರೊಡಕ್ಷನ್ ನ ಸಂಸ್ಥಾಪಕರಾದಂತಹ ನಮ್ಮ ಶಿಡ್ಲಘಟ್ಟದ ಮಣ್ಣಿನ ಮಗ ಆರ್ ಚಂದ್ರು ಸರ್. ಎಷ್ಟು ಹೆಮ್ಮೆ ಅಲ್ವಾ ಅವ್ರ ಬಗ್ಗೆ ಕೇಳಿದ್ರೆ. ಇವತ್ತು ನನ್ನ ಪ್ರಕಾರ ಆರ್ ಚಂದ್ರು ಸರ್ ಅವರನ್ನ ನಾವೆಲ್ಲರೂ ಒಟ್ಟಿಗೆ ಸಂಭ್ರಮಿಸೋದಕ್ಕೆ ಬಂದಿದ್ದೀವಿ. ಅಭಿಮಾನದಿಂದ ನಮ್ಮೆಲ್ಲರ ಪ್ರೀತಿಯ ಉಪ್ಪಿ ಸರಿನ ಸಂಭ್ರಮಿಸೋದಕ್ಕೆ ಬಂದಿದ್ದೀವಿ. ಎಷ್ಟೇ ಸಂಭ್ರಮಾಚರಣೆ ಇದ್ರು, ಯಾವುದೇ ಸಂಭ್ರಮವನ್ನ ನಾವು ಮಾಡಿದ್ರು, ಆ ಸಂಭ್ರಮದಲ್ಲಿ ನಮ್ಮನ್ನೆಲ್ಲ ಕಾಡುವಂತಹ ಒಂದು ಕೊರತೆ ಈ ವೇದಿಕೆ ಮೇಲಿರುವಂತಹ ಆ ಮಗುವಿನ ಒಡೆಯ ನಮ್ಮೆಲ್ಲರ ಪ್ರೀತಿಯ ಪರಮಾತ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್. ಅವರ ಆಶೀರ್ವಾದ ಇಲ್ಲದೆ ಬಹುಶಃ ಇವತ್ತು ಕನ್ನಡ ಚಲನಚಿತ್ರರಂಗ ಅಷ್ಟೇ ಅಲ್ಲ, ಯಾವುದೇ ಒಂದು ಒಳ್ಳೆ ಕೆಲಸ ಶುರು ಮಾಡಬೇಕಾದ್ರೂ ಅವರ ಆ ನಗುವಿನ ಆಶೀರ್ವಾದವನ್ನ ಪಡ್ಕೊಂಡೆ ನಾವೆಲ್ಲ ಅಭಿಮಾನಿಗಳು ಇವತ್ತಿನ ಕಾರ್ಯಕ್ರಮವನ್ನ ಕೂಡ ನಾವು ಶುರು ಮಾಡ್ತಾ ಇದ್ದೀವಿ. ಎಷ್ಟು ಜನ ಇದ್ದೀರಾ ಇಲ್ಲಿ ಪವರ್ ಸ್ಟಾರ್ ಫ್ಯಾನ್ಸ್? ಸೊ ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ನಗುವಿನ ಒಡೆಯ, ನಮ್ಮೆಲ್ಲರ ಪ್ರೀತಿಯ ಪರಮಾತ್ಮ, ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್. ಸೊ ನಮ್ಮೆಲ್ಲರ ಪ್ರೀತಿಯ ಅಪ್ಪು ಸರ್ ಅವರಿಗೆ ಒಂದು ಪ್ರೀತಿಯ ಟ್ರಿಬ್ಯೂಟ್ ಅನ್ನ ಸಲ್ಲಿಸಬೇಕು. ವೇದಿಕೆ ಮೇಲೆ ಅವರ ಭಾವಚಿತ್ರ ಇದೆ. ಆ ಭಾವಚಿತ್ರದ ಮುಂದೆ ಇರುವಂತಹ ದೀಪವನ್ನ ಬೆಳಗೋದಕ್ಕೆ ಅತಿಥಿಗಳನ್ನ ಬರಮಾಡಿಕೊಳ್ಳುವಂತಹ ಸಮಯ. ಮೊದಲನೇದಾಗಿ ವೇದಿಕೆ ಮೇಲಿರುವಂತಹ ಅಪ್ಪು ಸರ್ ಅವರ ಭಾವಚಿತ್ರದ ಮೂಲಕ ಆ ಚಿತ್ರಕ್ಕೆ ಈ ಒಂದು ದೀಪವನ್ನು ಬೆಳಗೋದ್ರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡೋದಕ್ಕೆ ಪ್ರೀತಿಯಿಂದ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ ನಮ್ಮೆಲ್ಲರ ನೆಚ್ಚಿನ ಡಾಕ್ಟರ್ ಕೆ ಸುಧಾಕರ್ ಸರ್ ಅವರನ್ನ ಪ್ಲೀಸ್
ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರಾದಂತಹ ಡಾಕ್ಟರ್ ಕೆ ಸುಧಾಕರ್ ಸರ್ ಬರಲಿ ಚಪ್ಪಾಳೆ ಶಿಡ್ಲಘಟ್ಟ. ಇದೇ ಕ್ಷೇತ್ರದ ಮತ್ತೊಬ್ಬ ಅಭಿಮಾನಿ ಮತ್ತೋರ್ವ ಮಣ್ಣಿನ ಮಗ ರಾಮಚಂದ್ರ ಗೌಡ್ರು ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ಕೋರಿಕೆ. ಶಿಡ್ಲಘಟ್ಟ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆ ಬರಬೇಕು ಪ್ಲೀಸ್. ಈ ಸುಧಾಕರ್ ಸರ್, ರಾಮಚಂದ್ರ ಗೌಡ್ರು ಸರ್ ದಯಮಾಡಿ ಅಪ್ಪು ಸರ್ ಭಾವಚಿತ್ರದ ಬೆಳಕನ್ನ, ಹಾಗೇನೆ ಮುಂಬೈಯಿಂದ ಒನ್ ಆಫ್ ದ ಬಿಗ್ಗೆಸ್ಟ್ ಪ್ರೊಡ್ಯೂಸರ್ ಡಿಸ್ಟ್ರಿಬ್ಯೂಟರ್ ಆದಂತಹ ಆನಂದ್ ಪಂಡಿತ್ ಸರ್ ಅವರು ಬಂದಿದ್ದಾರೆ. ಅವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕಾಗಿ ಕೋರಿಕೆ. ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಲೆಟ್ಸ್ ವೆಲ್ಕಮ್ ಆನಂದ್ ಪಂಡಿತ್ ಸರ್. ಶಿಡ್ಲಘಟ್ಟ ಕ್ಷೇತ್ರದ ಶಾಸಕರು ವಿ ಮುನಿಯಪ್ಪ ಸರ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು ಪ್ಲೀಸ್. ಶಿಡ್ಲಘಟ್ಟದ ಮಾಜಿ ಶಾಸಕರಾದಂತಹ ರಾಜ ಕಾರ್ಯಕ್ರಮದಲ್ಲಿದ್ದಾರೆ, ಅವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ಕೋರಿಕೆ. ನಿಮ್ಮೆಲ್ಲರ ಪ್ರೀತಿ ಅಭಿಮಾನದ ಚಪ್ಪಾಳೆಗಳೊಂದಿಗೆ ಅವರನ್ನ ಸ್ವಾಗತಿಸೋಣ. ಹಾಗೆಯೇ ನಮ್ಮ ಕೋ ಪ್ರೊಡ್ಯೂಸರ್ ಆದಂತಹ ಅಲಂಕಾರ್ ಪಾಂಡಿಯನ್ ಸರ್ ದಯಮಾಡಿ ವೇದಿಕೆ ಮೇಲೆ ಬರಬೇಕು ಪ್ಲೀಸ್. ಎಲ್ಲ ಗಣ್ಯರಲ್ಲಿ ಒಂದು ವಿನಂತಿ, ಅಪ್ಪು ಸರ್ಗೋಸ್ಕರ ಒಂದು ದೀಪವನ್ನು ಬೆಳಗೋದ್ರ ಮೂಲಕ ನಮಗೆ ಕಾರ್ಯಕ್ರಮಕ್ಕೆ ಒಂದು ಅಧಿಕೃತ ಚಾಲನೆಯನ್ನ ನೀಡಬೇಕಾಗಿ ಕೋರಿಕೆ. ಸ್ಟೇಜ್ ಮೇಲೆ ಮಾತ್ರ ದೀಪ ಇರಬೇಕಾ? ನಿಮ್ ಕೈಯಲ್ಲಿರೋ ಮೊಬೈಲ್ ಟಾರ್ಚ್ ಅನ್ನು ಕೂಡ ನಾವು ದೀಪವನ್ನ ಅಪ್ಪು ಸರ್ಗೋಸ್ಕರ ಬೆಳಗ್ಬೋದು. ಎಷ್ಟು ಜನ ಕನ್ನಡಿಗರು ಸೇರಿದರ ಎಲ್ಲರೂ ಒಂದು 30 ಸೆಕೆಂಡ್ಗೋಸ್ಕರ ಮೊಬೈಲ್ ಟಾರ್ಚ್ ಆನ್ ಮಾಡಿ. ಇದು ನಮ್ಮೆಲ್ಲರ ಪ್ರೀತಿಯ ಅಜಾತ ಶತ್ರು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ಗೋಸ್ಕರ. ಲವ್ಲಿ ಶಿಡ್ಲಘಟ್ಟ ಸೂಪರ್. ಹೆಸರಲ್ಲೇ ಪುನೀತತೆ ಇರುವಂತಹ ಪುನೀತ್ ರಾಜ್ಕುಮಾರ್ ಸರ್ ಸದಾ ಎಲ್ಲ ಕಾರ್ಯಕ್ರಮಗಳಾಗಿರ್ಬೋದು, ಎಲ್ಲ ಪ್ರಯತ್ನಗಳಿಗಾಗಿರ್ಬೋದು ಪ್ರೋತ್ಸಾಹವನ್ನ ನೀಡುವಂತಹ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ಗೆ ಈ ಒಂದು ದೀಪಗಳ ಬೆಳಕಿನ ಆರತಿ ನಮ್ಮೆಲ್ಲರ ಪ್ರೀತಿಯ ಶಿಡ್ಲಘಟ್ಟದಲ್ಲಿ. ಎಲ್ಲ ಗಣ್ಯರಿಗೆ ತುಂಬು ಹೃದಯದ ಧನ್ಯವಾದಗಳು. ಈ ಹಿಂದೆ ಕೂಡ ನಾನು ಒಂದು ಸಂದರ್ಶನದಲ್ಲಿ ನೋಡಿದ್ದೆ, ಚಂದ್ರು ಸರ್ ಅವರು ಬಹಳ ಅಭಿಮಾನದಿಂದ ಅಪ್ಪು ಸರ್ ಅವರ ಬಗ್ಗೆ ಮಾತಾಡಿದ್ದು. ಇದೇ ಚಿತ್ರ ಕಬ್ಜಾ ಚಿತ್ರದ ಚಿತ್ರೀಕರಣ ವೇಳೆ ಅಪ್ಪು ಸರ್ ಆ ಚಿತ್ರೀಕರಣದಲ್ಲಿ ಪಾಲ್ಗೊಳ್ತಿದ್ದು, ಚಂದ್ರು ಸರ್ ಅವರಿಗೆ ತಮ್ಮ ಮಾತುಗಳ ಮೂಲಕ ಪ್ರೋತ್ಸಾಹ ನೀಡಿದ್ದು, ನಿನ್ನ ಪ್ರತಿಯೊಂದು ಹಂತದಲ್ಲಿ ನಾನು ನಿನ್ ಜೊತೆ ಇರ್ತೀನಿ ಅಂತ ಹೇಳಿದ್ದು. ಇದೆಲ್ಲದಕ್ಕೂ ಇವತ್ತು ನೆನ್ಸ್ಕೊಳ್ತಾ ಚಂದ್ರು ಸರ್ ಹತ್ರ ಇವತ್ತು ವೇದಿಕೆ ಮೇಲೆ ಅಪ್ಪು ಸರ್ಗೋಸ್ಕರ ಈ ಬೆಳಕಿನ ಟ್ರಿಬ್ಯೂಟ್ ಅಂತ ಹೇಳಿದ್ರು. ಬಹುಶಃ
ಕಬ್ಜಾ ಚಿತ್ರವೇ ನಮ್ಮೆಲ್ಲರ ಪ್ರೀತಿಯ ಪುನೀತ್ ರಾಜ್ಕುಮಾರ್ ಸರ್ಗೆ ಒಂದು ದೊಡ್ಡ ಟ್ರಿಬ್ಯೂಟ್. ಯಾಕಂದ್ರೆ ನಿಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಷಯ ಏನಂದ್ರೆ ಆರ್ ಚಂದ್ರು ಸರ್ ಅವರು ಕಬ್ಜಾ ಚಿತ್ರವನ್ನ ಮಾರ್ಚ್ 17ನೇ ತಾರೀಕು ಅಂದ್ರೆ ನಮ್ಮೆಲ್ಲರ ಪ್ರೀತಿಯ ಅಪ್ಪು ಸರ್ ಅವರ ಬರ್ತ್ಡೇ ದಿವಸ, ಹುಟ್ಟಿದ ಹಬ್ಬ ದಿವಸ ಈ ಚಿತ್ರವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಇದಕ್ಕಿಂತ ದೊಡ್ಡ ಟ್ರಿಬ್ಯೂಟ್, ಇದಕ್ಕಿಂತ ದೊಡ್ಡ ಕಲಾ ಸೇವೆ ಇನ್ನೊಂದು ಸಿಗೋದಕ್ಕೆ ಚಾನ್ಸೇ ಇಲ್ಲ. ಇದಕ್ಕೋಸ್ಕರ ನಮ್ಮ ಇಡೀ ಶಿಡ್ಲಘಟ್ಟದ ಅಭಿಮಾನಿಗಳು ಆರ್ ಚಂದ್ರು ಸರ್ಗೆ ಒಂದು ದೊಡ್ಡ ಚಪ್ಪಾಳೆ. ಓಕೆ, ಹಾಡ್ ಹಾಡೋದಕ್ಕೆ ಎಲ್ಲ ರೆಡಿ ಇದೀರಾ? ಎಷ್ಟು ಜನ ಕಬ್ಜಾ ಟೀಸರ್ ನೋಡಿದೀರಾ? ಆಹಾ, ಎಷ್ಟು ಜನ ಹಾಡ್ ಕೇಳಿದೀರಾ? ಒಂದ್ ಹಾಡ್ ಕೇಳೋಣ ಇವಾಗ. ಈಗ ಜನರಲಿ ನಾವು ಒಂದು ಕಾರ್ಯಕ್ರಮ ಹೋದ ತಕ್ಷಣ ಫಸ್ಟ್ ಒಂದ್ ಗಣೇಶನ್ ಸ್ತುತಿ, ಒಂದು ನಟರಾಜನ್ ಸ್ತುತಿ, ಒಂದು ಈಶ್ವರನ ಸ್ತುತಿ ಹೀಗೆ ನಾವು ಮಾಡ್ತಿರ್ತೀವಿ. ಆದ್ರೆ ಹಿಂದೆಂದೋ ಮಾಡಿದಂತ ಒಂದು ಸ್ತುತಿ, ಹಿಂದೆಂದೋ ಮಾಡಿದಂತ ಒಂದು ಹಾಡನ್ನ ನಾವು ಪದೇ ಪದೇ ರಿಪೀಟ್ ಅಲ್ಲಿ ಹಾಕಿ ಕಾರ್ಯಕ್ರಮಕ್ಕೆ ಆ ಹಾಡಿನ ಮೂಲಕ ನಾವು ಚಾಲನೆ ಕೊಡ್ತಾ ಇದ್ವಿ. ಆದ್ರೆ ಅದಕ್ಕೂ ಒಂದು ಹೊಸತನವನ್ನ ಕೊಟ್ಟವರು ನಮ್ಮ ಆರ್ ಚಂದ್ರು ಸರ್ ಹಾಗೂ ಕಬ್ಜಾ ಚಿತ್ರದ ಸಂಗೀತ ನಿರ್ದೇಶಕರಾದಂತಹ ರವಿ ಬಸ್ರೂರ್ ಸರ್ ಅವರು. ಸೊ ಈಗ ಆಲ್ರೆಡಿ ತುಂಬಾ ಹಿಟ್ ಆಗಿರುವಂತಹ, ತುಂಬಾ ಸುಂದರವಾದಂತಹ ಗೀತೆ ನಮಾಮಿ ಹಾಡನ್ನ ವೇದಿಕೆ ಮೇಲೆ ಹಾಡೋದಕ್ಕೆ ಬರ್ತಾ ಇದ್ದಾರೆ. ಇವತ್ತಿನ ಮ್ಯೂಸಿಕಲ್ ರಾಕ್ ಸ್ಟಾರ್ ಯಾರು? ಯಾರು ಅದು? ನಾನಲ್ಲ, ನಿಮ್ಮನ್ನ ತಮ್ಮ ಸಂಗೀತ ಲೋಕದಲ್ಲಿ ತೋರಿಸೋದಕ್ಕೆ ನಮ್ಮ ಕನ್ನಡ ಚಲನಚಿತ್ರದ ಅಂಗದ ಸಂಗೀತ ಕ್ಷೇತ್ರದ ಹೊಸ ಅಲೆಯನ್ನ ಎಬ್ಬಿಸಿದಂತ, ಆ ಸಂಗೀತ ಕ್ಷೇತ್ರದ ಹೊಸ ದಿಕ್ಕನ್ನ ಬದಲಾಯಿಸಿದಂತ ಒನ್ ಅಂಡ್ ಓನ್ಲಿ ರಾಕ್ ಸ್ಟಾರ್ ಗುರು ಕಿರಣ್ ಸರ್.